ಹಳೆ ಕಾಲದ ಅಡುಗೆಗಳು ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಅಷ್ಟೇ ಆರೋಗ್ಯವಾಗಿರುತ್ತೆ. ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಅನಿಸಿದ್ರು ಮಾಡೋದಕ್ಕೂ ಸುಲಭ, ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತೆ. ಬಸ್ಸಾರು ನಾವು ಅನೇಕ ರೀತಿಯಲ್ಲಿ ಮಾಡ್ಕೊಳ್ತೀವಿ. ನಾನಿವತ್ತಿಲ್ಲಿ ಹಲಸಂದೆ ಕಾಳಿನ ಬಸ್ಸಾರು, ಅದು ಹಲಸಂದೆ ಕಾಳಿನ ಪಲ್ಯ, ಹಾಗೆ ರಾಗಿ ಮುದ್ದೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ಹಲಸಂದೆ ಕಾಳಲ್ಲಿ ತುಂಬಾ ಪ್ರೋಟೀನ್ ರಿಚ್ ಆಗಿರುತ್ತೆ. ಹಾಗಾಗಿ ಇದನ್ನು ನಾವು ನಮ್ಮ ಡಯಟ್ನಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ತುಂಬಾ ಉತ್ತಮ. ಇದು ವೆಯ್ಟ್ ಲಾಸ್ಗೂ ತುಂಬಾ ಹೆಲ್ಪ್ ಮಾಡುತ್ತೆ, ಏಕೆಂದರೆ ಇದು ಫೈಬರ್ ರಿಚ್ ಆಗಿದೆ, ಹಾಗೂ ಪ್ರೋಟೀನ್ ರಿಚ್ ಆಗಿದೆ, ವಿಟಮಿನ್ಸ್ ಮಿನರಲ್ ರಿಚ್ ಆಗಿದೆ. ಇದು ತುಂಬ ಟೇಸ್ಟಿಯಾಗೂ ಆಗಿರುತ್ತೆ ಈ ಸಾರು ಮತ್ತು ಅನ್ನ ಮುದ್ದೆ ಎಲ್ಲ. ನಾನು ಈ ರಾಜ್ಮುಡಿ ರೈಸಲ್ಲಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಈ ಸಾರು ಪಲ್ಯ ಮುದ್ದೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಹಲಸಂದೆ ಕಾಳು ಒಂದು 1/4 kg ಆಗುವಷ್ಟು ಹಲಸಂದೆ ಕಾಳನ್ನು ರಾತ್ರಿಯೇ ತೊಳೆದು ನೆನೆಸಿ ಎತ್ತಿಟ್ಕೊಂಡಿದ್ದೆ. ಇದನ್ನು ನಾನು ಒಂದು ಕುಕ್ಕರ್ಗೆ ಹಾಕ್ಕೊಂಡು 3ರಿಂದ 4 ವಿಸಲ್ಲು ಕೂಗಿಸ್ಕೊಳ್ತೀನಿ. ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ, ಹಾಗಾಗಿ ಹಲಸಂದೆ ಕಾಳೆಲ್ಲ ಚೆನ್ನಾಗಿ ಹರಳ್ಕೊಂಡಿದೆ. ಈಗ ಇದಕ್ಕೆ ಬೇಕಾಗುವಷ್ಟು ನೀರು, ಅಂದರೆ ನಿಮಗೆ ಸಾರು ಜಾಸ್ತಿ ಬೇಕು ಅಂದರೆ ನೀರು ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಮುಳುಗುವಷ್ಟು ಅಥವಾ ಒಂಚೂರು ಎಕ್ಸ್ಟ್ರಾ ನೀರಾದರೆ ಸಾಕಾಗುತ್ತೆ. ಹಾಗೂ ನಾನು ಒಂಚೂರು ಕಲ್ಲುಪ್ಪು ಸಹ ಇಲ್ಲಿ ಸೇರಿಸ್ಕೊತೀನಿ. ಕಾಳುಗಳೆಲ್ಲ ಸಪ್ಪೆ ಸಪ್ಪೆ ಇರ್ದಿರೆ ಚೆನ್ನಾಗಿ ಟೇಸ್ಟಿಯಾಗಿ ಬೆಂದಿರುತ್ತೆ. ಹಾಗಾಗಿ ಸ್ವಲ್ಪ ಕಲ್ಲುಪ್ಪನ್ನು ಸಹ ಸೇರಿಸಿ ಇನ್ನು ಸ್ವಲ್ಪ ನೀರು ಹಾಕಿ, ನೋಡಿ ಮುಳುಗುವಷ್ಟು, ನಮ್ಮ ಮನೇಲಿ ಜಾಸ್ತಿ ಏನು ಬೇಡ ಸಾರು, ಹಾಗಾಗಿ ಮುಳುಗುವಷ್ಟನ್ನು ಹಾಕಿ ನಾನು ಕುಕ್ಕರ್ ಮುಚ್ಚಿ 4 ವಿಸಿಲ್ ಆಗುವಷ್ಟು ವಿಸಿಲನ್ನ ಬರೆಸ್ಕೊಳ್ತಾ ಇದ್ದೀನಿ. ನೋಡಿ ಕುಕ್ಕರ್ ಆರಿದೆ, ನೋಡೋಣ ಹೇಗೆ ಬೆಂದಿದೆ ಹಲಸಂದೆ ಕಾಳೆಲ್ಲ. ನೋಡಿ ಹಲಸಂದೆ ಕಾಳು ತುಂಬಾ ಚೆನ್ನಾಗಿ ಬೆಂದಿದೆ, 4 ವಿಸಿಲ್ ಬಂದಿದೆ. ಸೊ ಅದು ಕರೆಕ್ಟಾಗಿ ಆಗಿದೆ, ತುಂಬ ಮಷಿನೂ ಆಗಿಲ್ಲ, ತುಂಬ ಗಟ್ಟಿಯಾಗೂ ಇಲ್ಲ, ಹದವಾಗಿ ಬೆಂದಿದೆ. ತುಂಬ ಈ ಹಂತದಲ್ಲಿ ಬಿಸಿಯಾಗಿರುತ್ತೆ, ತುಂಬ ಹುಷಾರಾಗಿ ನೀವು ನೀರನ್ನು ಮತ್ತು ಕಾಳನ್ನು ಸಪ್ರೇಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಂದು 5-10 ನಿಮಿಷ ಆದಮೇಲೂ ಮಾಡ್ಕೊಳ್ಬೋದು. ತುಂಬ ಆರೋದಕ್ಕೆ ಬಿಡಬೇಡಿ ಕುಕ್ಕರ್ನಲ್ಲಿ, ಕಾಳೆಲ್ಲ ತುಂಬಾ ಮುಷಿಯಾಗಿ ಬೆಂದ್ಬಿಡತ್ತೆ. ನಾನಿಲ್ಲಿ ಒಂದು ಜಾಲರ ಇಟ್ಕೊಂಡು ಅಡಿಲಿ ಪಾತ್ರೆ ಇಟ್ಟು ಕಾಳನ್ನೆಲ್ಲ ಚೆನ್ನಾಗಿ ಬಸ್ಕೊಳ್ತಾ ಇದ್ದೀನಿ. ಈ ಸಾರು ಮಧ್ಯಾಹ್ನದ ಹೊತ್ತು ಮುದ್ದೆ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ, ಒಳ್ಳೆ ಸ್ಟಮಕ್ ಫಿಲ್ಲಿಂಗ್ ಆಗಿರುತ್ತೆ, ಹಾಗೂ ಕಂಫರ್ಟಿಂಗ್ ಆಗಿರುತ್ತೆ. ಸೊ ಇಲ್ಲಿ ಕಾಳೆಲ್ಲ ನಾನು ಸಪ್ರೇಟ್ ಮಾಡಿ ಆಯಿತು. ಈಗ ಒಂದು ಪ್ಯಾನಲ್ಲಿ ಒಂದಷ್ಟು ಮಸಾಲೆಗಳನ್ನ ಹುರ್ಕೊಳ್ಳೋಣ. ನಾನಿಲ್ಲಿ ಪ್ಯಾನ್ಗೆ 1-1.5 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಸಣ್ಣ ಚಮಚದಲ್ಲಿ 3 ಚಮಚ ಆಗುವಷ್ಟು ಧನಿಯಾ ಕಾಳುಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ದೊಡ್ಡ ಚಮಚ ಇದ್ದರೆ 1-1.25 ಚಮಚ ಹಾಕ್ಕೊಳ್ಳಿ, ಸಾಕಾಗುತ್ತೆ. 1 ಚಮಚ ಅಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 10-15 ಮೆಂತ್ಯ ಕಾಳು, ಒಂದು 5-6 ಕಾಳು ಮೆಣಸು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ. ಇದು ಒಂದು ಸ್ವಲ್ಪ ಹುರಿದ ಮೇಲೆ ನಾವು ಬೇರೆ ಹಸಿ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಇದಕ್ಕೆ 1 ಈರುಳ್ಳಿ, ಒಂದು 10-15 ಬೆಳ್ಳುಳ್ಳಿ, 1 ಟೊಮ್ಯಾಟೊ, ಒಂದಷ್ಟು ಒಣಮೆಣಸಿನ್ಕಾಯಿ, 1 ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಮತ್ತು 1/4 ಭಾಗ ಕಾಯಿ ಹೋಳನ್ನು ತೆಗೆದಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಬಾಣಲಿಗೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಕಾಯಿನ ನಾವು ಲಾಸ್ಟಲ್ಲಿ ಸೇರಿಸ್ಕೊಳ್ಳೋಣ. ಅದರ ಮಧ್ಯದಲ್ಲಿ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಬ್ರೌನಿಷ್ ಆಗಿ ಟರ್ನ್ ಆಗುವಷ್ಟು ಹುರ್ಕೋಬೇಕು. ಹೀಗೆ ಹುರ್ಕೊಂಡು ಹಾಕ್ಕೊಳ್ಳೋದ್ರಿಂದ ಘಮ ತುಂಬ ಚೆನ್ನಾಗಿರುತ್ತೆ, ಹಾಗೆ ಸಾರೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾನಿಲ್ಲಿ ಒಂದು 10 ಗುಂಟೂರು ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯನ್ನು ತೊಗೊಂಡಿಲ್ಲ. ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ ಈಗ ನಾನಿಲ್ಲಿ ನಾಟಿ ಟೊಮ್ಯಾಟೊ ದೊಡ್ಡದನ್ನು ತೊಗೊಂಡಿದ್ದೀನಿ, ಹುಣಸೆಹಣ್ಣು 1 ನಿಂಬೆಹಣ್ಣು ಗಾತ್ರದಷ್ಟು, ಇದಷ್ಟನ್ನು ಚೆನ್ನಾಗಿ ಹುರ್ಕೊಳ್ತೀನಿ ಹಸಿ ವಾಸನೆ ಹೋಗೋ ತನಕ. ಎಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ನೋಡಿ ಚೆನ್ನಾಗಿ ಹುರ್ಕೊಂಡಿದೆ. ಇಷ್ಟ ಆದಮೇಲೆ ನಾವು ಕಾಯಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ
ಒಂದೂವರೆ ಚಮಚ ಅಷ್ಟು ಗಸಗಸೆನ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಸಣ್ಣ ಊರಿನಲ್ಲಿ ಸುಮ್ಮನೆ ಬಾಡಿಸ್ಕೊಳ್ಳೋಣ ಅಷ್ಟೇ. ಇದು ತುಂಬ ಏನೂ ರೋಸ್ಟ್ ಆಗೋಷ್ಟು ಅವಶ್ಯಕತೆ ಇಲ್ಲ. ಅದೇ ಹೀಟ್ಗೆ ಆಮೇಲೆ ಗಸಗಸೆ ಎಲ್ಲ ಹುರ್ಕೊಳ್ಳುತ್ತೆ. ಸೊ ಈಗ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಅದೇ ಹೀಟಲ್ಲಿರಲಿ, ಅದು ಫುಲ್ಲು ತಣ್ಣಗಾಗಬೇಕು. ಅಷ್ಟರಲ್ಲಿ ನಾವು ಹಲಸಂದೆ ಕಾಳಿನ ಪಲ್ಯನ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ ನಾನು 2ರಿಂದ 3 ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು 2-3 ಒಣಮೆಣಸಿನ್ಕಾಯನ್ನ ಮುರಿದು ಹಾಕ್ಕೊಳ್ತಾ ಇದ್ದೀನಿ ಮತ್ತು 1 ದಪ್ಪ ಈರುಳ್ಳಿನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಪಿಂಕ್ ಕಲರ್ ಆಗಿ ಟರ್ನ್ ಆಗಲಿ, ಅಲ್ಲಿ ತನಕ ಹುರ್ಕೊಳ್ಳೋಣ. ನೀವು ನಿಮ್ಮ ಮನೇಲಿ ಈ ರೀತಿ ಒಂದು ಸಾರಿ ಹಲಸಂದೆ ಕಾಳಿನ ಸಾರನ್ನ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆವಾಗ ನಮಗೆ ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ ಎಂಕರೇಜ್ಮೆಂಟ್ ಸಿಕ್ಕಾಗುತ್ತೆ. ಈಗ ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ, ಸ್ವಲ್ಪ ಬೇಗನೆ ಫ್ರೈ ಆಗುತ್ತೆ ಅಂತಂದ್ಬಿಟ್ಟು. ಈಗ ನೋಡಿ ಎಲ್ಲ ಈರುಳ್ಳಿ ಎಲ್ಲ ಪಿಂಕಿಶ್ ಆಗಿ ಟರ್ನ್ ಆಗ್ತಾಯಿದೆ. ಈಗ ನಾವು ಕಾಳನ್ನು ಬಸ್ದಿಟ್ಕೊಂಡಿದ್ವಲ್ವ, ಆ ಕಾಳನ್ನು ಸೇರಿಸ್ಕೊಳ್ಳೋಣ. ಈ ಕಾಳಲ್ಲಿ ನಾನು ಸ್ವಲ್ಪ ಕಾಳನ್ನು ಸಾರಿಗೆ ರುಬ್ಬೋದಕ್ಕೆ ಎತ್ತಿಟ್ಕೊಳ್ತೀನಿ. ಮಿಕ್ಕಿದಷ್ಟು ಕಾಳನ್ನು ಈ ಪಲ್ಯಕ್ಕೆ ಅಷ್ಟು ಕಾಳನ್ನು ನಾನು ಎತ್ತಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಬೇಯುವಾಗನೂ ಉಪ್ಪು ಸಹ ಸೇರಿಸಿದ್ವಿ. ಈಗ ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಳ್ಳೋಣ. ನಂತರ ಇದಕ್ಕೆ ತುರಿದಿಟ್ಕೊಂಡಿರೋ ಕಾಯಿನ ಸೇರಿಸ್ಕೊಳ್ಳೋಣ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಕಾಯಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಳುಗಳ ಪಲ್ಯ ತುಂಬಾ ಚೆನ್ನಾಗಿ ರೆಡಿ ಆಗ್ತಾಯಿದೆ. ಈ ಥರ ಕಾಳುಗಳು ಎಲ್ಲ ನಮಗೆ ದೇಹಕ್ಕೆ ತುಂಬಾ ಒಳ್ಳೆಯದು. ಆವಾಗವಾಗ ನಾವು ಇದನ್ನೆಲ್ಲ ನಮ್ಮ ಊಟದಲ್ಲಿ ಬಳಸ್ತಾ ಇರಬೇಕಾಗತ್ತೆ. ಈಗ ನಾನಿಲ್ಲಿ ನಮ್ಮ ಮನೆಯಲ್ಲಿ ನಾವು ಹುಚ್ಚೆಳ್ಳು ಪುಡಿಯನ್ನು ಹಾಕ್ಕೊಳ್ತೀವಿ. ಕಾಳು ಪಲ್ಯ ಅಥವಾ ತರಕಾರಿ ಹಾಕಿ ಬಸ್ಸಾರು ಮಾಡುವಾಗ ಅದನ್ನೊಂದೆರಡು ಚಮಚ ಹಾಕ್ಕೊಂಡಿದ್ದೀನಿ. ಆ ಹುಚ್ಚೆಳ್ಳು ಪುಡಿನ ಹೇಗೆ ಮಾಡಬೇಕು ಅಂತ ನಿಮಗೆ ಹೇಳ್ಕೊಡ್ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಒಮ್ಮೆ ವಿಡಿಯೋನ ಅದ್ರದ್ದು ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದು ಇಲ್ಲ ಅಂತಂದರೂ ಏನೂ ತೊಂದರೆ ಇಲ್ಲ, ಅದನ್ನು ಇಲ್ದೇ ಮಾಡ್ಕೊಳ್ಬೋದು. ನಮಗೆ ಅಭ್ಯಾಸ ಆಗಿರೋದ್ರಿಂದ ನಾನು ಅದನ್ನು ಬಳಸ್ತಾ ಇದ್ದೀನಿ ಅಷ್ಟೇ. ಈಗ ಪಲ್ಯ ರೆಡಿ ಆಯಿತು, ಸ್ವಲ್ಪ ಬಿಸಿ ಆದರೆ ಸಾಕು. ಈಗ ನಾವು ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡಿದ್ವಲ್ಲ ಆವಾಗಲೇ, ಅದನ್ನಷ್ಟನ್ನು ರುಬ್ಬೋದಕ್ಕೆ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಎಲ್ಲ ಈಗಾಗಲೇ ತಣ್ಣಗಾಗಿದೆ. ಕಾಯಿನ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕ್ಕೊಳ್ಳಿ. ಈ ರೀತಿ ಹಳೆಯ ಕಾಲದ ಅಡುಗೆ ಊಟಗಳೆಲ್ಲ ಯಾವಾಗೂ ಒಂದು ಕಂಫರ್ಟಿಂಗ್ ಆಗಿರುತ್ತೆ ಹೊಟ್ಟೆಗೆ ನಮಗೆ. ನೋಡಿ, ಇವಾಗ ನಾನು ಎತ್ತಿಟ್ಕೊಂಡಿದ್ದೆಲ್ಲ ಬೇಯಿಸಿರೋ ಹಲಸಂದೆ ಕಾಳು, ಅದನ್ನು ಸಹ ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ. ಅದು ರುಬ್ಬಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು ರುಬ್ಬಿ ಇಟ್ಕೊಳ್ಳಿ. ಈಗ ಇಲ್ಲಿ ನಾವು ಬಸ್ಕೊಂಡಿದ್ವಲ್ಲ ಬೆಂದಿದ್ದ ಕಾಳಿನ ನೀರು, ಅದನ್ನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಈಗ ಫುಲ್ಲು ಪೇಸ್ಟ್ ರೆಡಿಯಾಗಿದೆ. ಅದನ್ನು ಅದಕ್ಕೆ ಬೆಂದಿರೋ ನೀರಿಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದು ಚೆನ್ನಾಗಿ ಕುದಿ ಬರಲಿ. ಇಲ್ಲಿ ಈ ಹಂತದಲ್ಲಿ ನಿಮಗೆ ಸಾರಿಗೆ ಎಷ್ಟು ನೀರು ಬೇಕು ನೋಡಿಕೊಂಡು ಹಾಕ್ಕೊಳ್ಬೋದು. ನಾನು ಮಿಕ್ಸಿ ಜಾರಲ್ಲಿ ಇನ್ನೂ ಎಲ್ಲ ಮಸಾಲೆ ಇರುತ್ತೆ, ಅದಕ್ಕೆ ಸೇರಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಮತ್ತಷ್ಟು ಬೇಕು ಅಂದಾಗ ಮತ್ತಷ್ಟು ಸೇರಿಸ್ಕೊಳ್ತೀನಿ. ನಿಮಗೆ ನೋಡಿಕೊಂಡು ತುಂಬ ಮಂದ ಬೇಕಾ ತೆಳು ಬೇಕಾ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ. ಆದಷ್ಟು ತೀರಾ ತೆಳ್ಳಗಿಲ್ದಿರ ಸ್ವಲ್ಪ ಮೀಡಿಯಮ್ ಆಗಿ ಇದ್ದರೆ ಸಾರು
ಟೇಸ್ಟಿಯಾಗಿರುತ್ತೆ. ಇಲ್ಲ ತುಂಬ ನೀರಾದರೆ ಸಪ್ಪೆ ಆಗಿಬಿಡುತ್ತೆ. ಈಗ ನಾನು ಸಾಕಷ್ಟು ನೀರು ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬಾಯ್ಲ್ ಆಗಲಿ. ನೋಡಿ ಈಗ ತುಂಬ ಗಟ್ಟಿನೇ ಇದೆ. ನಾನು ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತೀನಿ. ನೀರನ್ನ ಆ್ಯಡ್ ಮಾಡಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ. ಚೆನ್ನಾಗಿ ಕುದೀಲಿ. ಗಮನ ಅಲ್ಲೇ ಇಟ್ಟಿರಿ, ಅದು ಉಕ್ಕಿ ಬರೋ ಸಾಧ್ಯತೆ ಇರುತ್ತೆ. ಸಾರು ಮಾಡುವಾಗ ನಾವು ಪಾತ್ರೆ ಹತ್ರನೇ ಇದ್ದರೆ ನೋಡ್ತಾ ಇರ್ಬೋದು. ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ನಮ್ಮ ಅಲಸಂದೆ ಕಾಳಿನ ಬಸ್ಸಾರು ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸಾರು. ಒಮ್ಮೆ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ತಿಳಿಸಿ. ನೋಡಿ ಸಾಂಬಾರು ರೆಡಿ ಆಯಿತು. ಈಗ ನಾವು ಮುದ್ದೆ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಇದು 2 ಮುದ್ದೆ ಆಗುತ್ತೆ ಈ ಮೆಜರ್ಮೆಂಟಲ್ಲಿ. ನಾನು ಸುಮಾರು 1.5 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀರು ಕುಡಿಯೋ ಲೋಟದಲ್ಲಿ 1.5 ಕಪ್ಪು. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ, ತುಂಬಾ ಸ್ವಲ್ಪ ಹಾಕ್ಕೋಬೇಕು. ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಆಲ್ಮೋಸ್ಟ್ 1/4 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಆಮೇಲೆ ಇದನ್ನು ಸೇರಿಸಿದ್ಮೇಲೆ ಗಂಟು ಆಗದೆ ಇರೋ ಥರ ಕೈ ಆಡಿಸ್ತಾನೆ ಇರಬೇಕಾಗತ್ತೆ. ಈ ಹಂತದಲ್ಲಿ ಕೈ ಬಿಟ್ಟು ಹಾಗೆ ಬಿಟ್ಬಿಡಬೇಡಿ. ಈ ಹಂತದಲ್ಲಿ 5 ನಿಮಿಷ ಕೈ ಆಡಿಸ್ತಾನೇ ಇದ್ದರೆ ಅದು ಗಟ್ಟಿ ಆಗ್ತಾ ಬರುತ್ತೆ. ಅದು ಗಟ್ಟಿ ಆಗ್ತಾ ಬಂದಾಗ ನಾವು ಸ್ವಲ್ಪ ಕೈ ಬಿಡ್ಬೋದು. ಸೊ ಹೀಗೆ ಕೈ ಆಡಿಸ್ತಾ ಇರಿ. ಚೆನ್ನಾಗಿ ಮಿಕ್ಸ್ ಆಗುತ್ತೆ ರಾಗಿ ಹಿಟ್ಟು. ಮುದ್ದೆ ಮಾಡೋದು ತುಂಬ ಏನು ಕಷ್ಟದ ಕೆಲಸ ಏನಿಲ್ಲ. 5 ನಿಮಿಷ 10 ನಿಮಿಷದೊಳಗಡೆ ನಮಗೆ ಮುದ್ದೆ ರೆಡಿ ಆಗುತ್ತೆ. ರಾಗಿ ಮುದ್ದೆನೂ ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ರಾಗಿ ತುಂಬ ರಿಚ್ ಇನ್ ಫೈಬರ್ ಮತ್ತು ರಿಚ್ ಇನ್ ಐರನ್ ಆ್ಯಂಡ್ ರಿಚ್ ಇನ್ ಪ್ರೋಟೀನ್ ಆಗಿರುತ್ತೆ. ಹಾಗಾಗಿ ಇದು ಮಿಲ್ಲೆಟಲ್ಲಿ ಒಂದಾಗಿರೋದ್ರಿಂದ ಇದು ನಮಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನಾವು ದಿನನಿತ್ಯ ಕೂಡ ರಾಗಿನ ಬಳಸ್ಬೋದು, ಯಾವುದೇ ರೀತಿ ತೊಂದರೆ ಆಗಲ್ಲ. ಹಾಗೂ ಇದು ನಮ್ಮ ದೇಹಕ್ಕೆ ತುಂಬ ತಂಪನ್ನು ಕೊಡುತ್ತೆ. ಹಾಗಾಗಿ ನಾವು ದಿನದಲ್ಲಿ ಒಮ್ಮೆ ರಾಗಿಯನ್ನು ಯಾವುದೇ ರೀತಿಲಾದರೂ ಬಳಸ್ಕೋಬೋದು. ನೋಡಿ ಈಗ ಗಟ್ಟಿ ಆಗ್ತಾ ಬಂದಿದೆ. ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ. ಈಗ ಇದನ್ನು ನಾವು ಸಣ್ಣ ಮಾಡಿ ಸ್ವಲ್ಪ ಅಟ್ಲೀಸ್ಟ್ 5 ನಿಮಿಷ ಕುದಿಲಿಕ್ಕೆ ಬಿಡೋಣ. ಆಗ ಅದು ಚೆನ್ನಾಗಿ ಒಂದು ಟ್ರಾನ್ಸ್ಪರೆಂಟ್ ಫಾರ್ಮ್ ಆಗಿ ರೆಡಿ ಆಗುತ್ತೆ. ಈ ಹಂತ ತುಂಬಾ ಇಂಪಾರ್ಟೆಂಟು. ಚೆನ್ನಾಗಿ ಕುದೀಲಿ. ನೋಡಿ ಎಲ್ಲ ಚೆನ್ನಾಗಿ ಕುದ್ದು ಗಟ್ಟಿಯಾಗಿದೆ. ಹೆಣ್ಮಕ್ಳಿಗೆ ರಾಗಿ ತುಂಬಾ ಇಂಪಾರ್ಟೆಂಟ್ ಗ್ರೈನ್ ಆಗಿದೆ. ಆದ್ದರಿಂದ ಅವರು ಆದಷ್ಟು ರಾಗಿ ಮತ್ತು ರಾಗಿ ಪದಾರ್ಥಗಳನ್ನು ಉಪಯೋಗಿಸೋದ್ರಿಂದ ಅವ್ರಿಗೆ ಆರೋಗ್ಯದಲ್ಲಿ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ. ನೋಡಿ ನೀವು ಸೌಟಿಂದ ಮೇಲೆತ್ತಿ ಹಾಕಿದ್ರೆ ಒಂದು ಟ್ರಾನ್ಸ್ಪರೆಂಟ್ ಲೇಯರ್ ಥರ ಫಾರ್ಮ್ ಆಗಿರುತ್ತೆ. ಆವಾಗ ನಿಮಗಿದು ರೆಡಿಯಾಗಿದೆ. ಮತ್ತು ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೋಬೋದು ಅಂತ. ನನಗೆ ಸುಮಾರು ಇಲ್ಲಿ ಅರ್ಧ ಕಪ್ಪು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ರಾಗಿ ಹಿಟ್ಟು ಹೆಚ್ಚು ಕಡಿಮೆ ನೀವು ಮಾಡ್ಕೊಳ್ಬೋದು. ನಿಮಗೆ ತುಂಬ ಗಟ್ಟಿ ಬೇಕು ಅನ್ನೋ ಆಗಿದ್ದರೆ ಇನ್ನೂ 1 ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಬೋದು. ಇನ್ನೊಂಚೂರು ತೆಳ್ಳಗೆ ಬೇಕು ಅನ್ನೋ ಆಗಿದ್ದರೆ ಇನ್ನೊಂಚೂರು ಕಡಿಮೆ ಮಾಡ್ಕೋಬೋದು. ಇದು ಮಧ್ಯಮ ಹಂತದಲ್ಲಿದೆ. ತುಂಬ ತೆಳ್ಳಗೂ ಇಲ್ಲ, ತುಂಬ ಗಟ್ಟಿಗೂ ಇಲ್ಲ ಮುದ್ದೆ. ನೋಡಿ ಇದನ್ನು ಹಾಕ್ಕೊಂಡ ತಕ್ಷಣ ಚೆನ್ನಾಗೆ ತಿರುಗಿಸ್ತಾ ಬನ್ನಿ. ತುಂಬ ಕಷ್ಟ ಏನೂ ಆಗಲ್ಲ. ಚೆನ್ನಾಗಿ ಒಂದು ಸರಿ ತಿರುಗಿಸಿ ಆಮೇಲೆ ಸಣ್ಣ ಉರಿ ಮಾಡಿ ಇದೇ ರೀತಿ 1-2 ನಿಮಿಷಗಳ ಕಾಲ ಅದನ್ನು ಬಿಟ್ಬಿಡೋಣ. ಆವಾಗ ಅದು ಸಹ ಮೇಲೆ ಹಾಕಿರೋ ಹಿಟ್ಟು ಎಲ್ಲನೂ ಸಹ ಚೆನ್ನಾಗಿ ಬೆಂದ್ಕೊಂಡು ರೆಡಿ ಆಗುತ್ತೆ. ನೋಡಿ ಇವಾಗ ಚೆನ್ನಾಗಿ ಸಣ್ಣ ಮಾಡಿ ಬಿಟ್ಟಿದ್ದೀನಿ. ಈಗ ಇದು ರೆಡಿಯಾಗಿದೆ. ಹೇಗೆ ಅಂತ ನೋಡೋಣ. ಒಂದಷ್ಟು ನೀರನ್ನ ಕೈಯಲ್ಲಿ ಒದ್ದೆ ಮಾಡಿಕೊಂಡು ಮುಟ್ಟಿದ್ರೆ ನಿಮ್ಮ ಕೈಗೆ ಅಂಟ್ಕೊಳ್ಳೋದಿಲ್ಲ ಹಿಟ್ಟು. ಈಗ ಮುದ್ದೆ ರೆಡಿಯಾಗಿದೆ ಅಂತ ಅರ್ಥ. ಇದನ್ನು ನಾವು ಮತ್ತೆ ಒಮ್ಮೆ ನಾದ್ಕೊಂಡು ಇದನ್ನು ನಾವು ಮುದ್ದೆನ ಮಾಡಿಕೊಂಡ್ರೆ ಮುದ್ದೆ ರೆಡಿ ಆಯಿತು. ನೋಡಿ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು. ಇದರಲ್ಲಿ 2 ಮುದ್ದೆ ಆರಾಮಾಗಿ ಆಗುತ್ತೆ.
ನಾನಿಲ್ಲಿ ಕೈ ಬಟ್ಲು ಅಂತ ಇಟ್ಕೊಂಡಿದ್ದೀನಿ. ನೀವು ನಾರ್ಮಲ್ ತಟ್ಟೆಲೂ ಸಹ ಮಾಡ್ಬೋದು. ಅದಕ್ಕೆ ಸ್ವಲ್ಪ ಅಡಿಲಿ ನೀರು ಹಾಕ್ಕೊಂಡು ಸ್ವಲ್ಪ ಮುದ್ದೆದು ಬ್ಯಾಟರನ್ನು ತಗೊಂಡು ಹಾಕ್ಕೊಂಡು ಮುದ್ದೆನ ಸ್ವಲ್ಪ ಬಿಸಿ ಇರುತ್ತೆ, ಸೊ ಸ್ವಲ್ಪ ಕೇರ್ಫುಲ್ಲಾಗೇ ಮಾಡಿ. ತುಂಬ ಆರಿದ್ರೇನು ಚೆನ್ನಾಗಾಗಲ್ಲ, ಸ್ವಲ್ಪ ಬಿಸಿ ಇರೋವಾಗಲೇ ಮಾಡಬೇಕು. ಕೈನ ಹಿಂಗೆ ನೀರಲ್ಲಿ ಎತ್ಕೊಂಡು ಮಾಡೋದ್ರಿಂದ ಕೈಗೂ ಬಿಸಿ ತಾಗಲ್ಲ, ಮುದ್ದೆನೂ ನೀಟಾಗಿ ಬರುತ್ತೆ. ತುಂಬ ಪರ್ಫೆಕ್ಷನ್ನೇ ಬೇಕಂತ ಏನಿಲ್ಲ, ಬಟ್ ಚೆನ್ನಾಗೇ ಆಗಿರುತ್ತೆ ಇವಾಗ. ಸೊ ನೋಡಿ, ಇಷ್ಟು ಮಾಡಿಕೊಂಡ್ರೆ ಈ ರೀತಿ ನೀವು ತಟ್ಟೆ ಅಥವಾ ಒಂದು ಬಟ್ಲಲ್ಲೂ ಸಹ ಇದನ್ನು ಮಾಡ್ಕೊಳ್ಬೋದು. ಮಾಡಿಕೊಂಡು ನಮ್ಮ ಮುದ್ದೆ, ರಾಗಿ ಮುದ್ದೆ ಟೇಸ್ಟಿ, ಡೆಲಿಷಿಯಸ್ ಆ್ಯಂಡ್ ವೆರಿ ಹೆಲ್ತಿ ರೆಡಿ ಆಯಿತು. ಮುದ್ದೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅಲಸಂದೆ ಕಾಳು ಪಲ್ಯ ಹಾಗೂ ಸಾರು ರೆಡಿಯಾಗಿದೆ. ಹೀಗೆ ಮತ್ತಷ್ಟು ವಿಡಿಯೋಗಳನ್ನು ನಾವು ಪೋಸ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತೀವಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.